ದರ್ಶನ್ಗೆ ಸರ್ಜರಿ ಮಾಡೋದೇ ಡೌಟ್. ಹೌದು, ಇನ್ನೇನು ಸರ್ಜರಿ ಮಾಡ್ತಾರೆ ಅಂತ ಇರುವಾಗ್ಲೇನೆ ರೆಗ್ಯುಲರ್ ಜಾಮೀನು ಸಿಕ್ಕಿರೋದ್ರಿಂದ ನಟ ದರ್ಶನ್ಗೆ ಸರ್ಜರಿ ಮಾಡುವ ಸಾಧ್ಯತೆಗಳೇ ಕಡಿಮೆ ಇವೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಬಳ್ಳಾರಿ ಜೈಲಿನಿಂದ ಬಂದ್ಮೇಲೆ ಮೊದಲು ಮನೆಗೆ ಬಂದ್ಮೇಲೆ ಅಲ್ಲಿಂದ ನೇರವಾಗಿ BGS ಹಾಸ್ಪಿಟಲ್ಗೆ ಆಗಮಿಸಿದ್ರು. ಚಿಕಿತ್ಸೆಗೆ ಸಿಕ್ಕಂತಹ 6 ವಾರಗಳ ಅವಧಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಿಸಬೇಕಾಗಿತ್ತು. ಆದ್ರೆ ಇದೀಗ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಇದರಿಂದ ದರ್ಶನ್ ಮನೆಯವರು ಖುಷಿಯಾಗಿದ್ದಾರೆ. ದರ್ಶನ್ ಫ್ಯಾನ್ಸ್ ಕೂಡ ತುಂಬಾನೇ ಸಂತೋಷ ಪಟ್ಟಿದ್ದಾರೆ. ಇಂಡಸ್ಟ್ರಿಯವರು ಹ್ಯಾಪಿ ಆಗಿದ್ದಾರೆ. ಆದ್ರೆ ಸರ್ಜರಿ ವಿಷಯ ಮಾತ್ರ ಗುಟ್ಟಾಗಿಯೇ ಇದೆ. ಮೊದಲು ಆಸ್ಪತ್ರೆಯವರು ಸರ್ಜರಿ ಮಾಡೋಕೆ ಮುಂದಾಗಿದ್ರು. ಆದ್ರೆ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಇದಕ್ಕೂ ಮೊದಲು ನಟ ದರ್ಶನ್ ಕೂಡ ಸರ್ಜರಿಗೆ ಒಪ್ಪಿಕೊಂಡಿರಲಿಲ್ಲ. ಆದ್ರೆ ಎಲ್ಲಿ ಮಧ್ಯಂತರ ಜಾಮೀನು ರದ್ದಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿ ಸರ್ಜರಿಗೆ ಒಳಗಾಗೋಕೆ ರೆಡಿಯಾಗಿದ್ರು. BGS ಆಸ್ಪತ್ರೆಯ ವೈದ್ಯರು ಸಹ ಸರ್ಜರಿಗೆ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿರೋದ್ರಿಂದ ನಟ ದರ್ಶನ್ ಸರ್ಜರಿಯಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಫಿಸಿಯೋಥೆರಪಿ ಮೂಲಕವೇ ಬೆನ್ನು ನೋವು ಗುಣಪಡಿಸಿಕೊಳ್ಳಲು ಅವರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ನಟ ದರ್ಶನ್ಗೆ ಸರ್ಜರಿ ಮಾಡೋದೇ ಡೌಟ್ ಆಗಿದೆ. ಹೌದು, ಇನ್ನೇನು ಸರ್ಜರಿ ಮಾಡ್ತಾರೆ ಅಂತ ಇರುವಾಗ್ಲೇನೆ ರೆಗ್ಯುಲರ್ ಜಾಮೀನು ಸಿಕ್ಕಿರೋದ್ರಿಂದ ನಟ ದರ್ಶನ್ಗೆ ಸರ್ಜರಿ ಮಾಡುವ ಸಾಧ್ಯತೆಗಳೇ ಕಡಿಮೆ ಇವೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಬಳ್ಳಾರಿ ಜೈಲಿನಿಂದ ಬಂದ್ಮೇಲೆ ಮೊದಲು ಮನೆಗೆ ಬಂದ್ಮೇಲೆ ಅಲ್ಲಿಂದ ನೇರವಾಗಿ BGS ಹಾಸ್ಟೆಲ್ಗೆ ಆಗಮಿಸಿದ್ರು. ಚಿಕಿತ್ಸೆಗೆ ಸಿಕ್ಕ 6 ವಾರಗಳ ಅವಧಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಬೇಕಾಗಿತ್ತು. ಆದ್ರೆ ಇದೀಗ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ಇದರಿಂದ ದರ್ಶನ್ ಮನೆಯವರು ಖುಷಿಯಾಗಿದ್ದಾರೆ. ದರ್ಶನ್ ಫ್ಯಾನ್ಸ್ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಇಂಡಸ್ಟ್ರಿಯವರು ಹ್ಯಾಪಿ ಆಗಿದ್ದಾರೆ. ಆದ್ರೆ ಸರ್ಜರಿ ವಿಷಯ ಮಾತ್ರ ಗುಟ್ಟಾಗಿನೇ ಇದೆ. ಮೊದಲು ಆಸ್ಪತ್ರೆಯವರು ಸರ್ಜರಿ ಮಾಡೋಕೆ ಮುಂದಾಗಿದ್ರು. ಆದ್ರೆ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಇದಕ್ಕೂ ಮೊದಲು ನಟ ದರ್ಶನ್ ಕೂಡ ಸರ್ಜರಿಗೆ ಒಪ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ಲಿ ಮಧ್ಯಂತರ ಜಾಮೀನು ರದ್ದಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿ ಸರ್ಜರಿಗೆ ಒಳಗಾಗೋಕೆ ರೆಡಿಯಾಗಿದ್ರು. BGS ಆಸ್ಪತ್ರೆಯ ವೈದ್ಯರು ಸಹ ಸರ್ಜರಿಗೆ ರೆಡಿ ಮಾಡ್ಕೊಂಡಿದ್ರು. ಆದ್ರೆ ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿರೋದ್ರಿಂದ ನಟ ದರ್ಶನ್ ಸರ್ಜರಿಯಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಫಿಸಿಯೋಥೆರಪಿ ಮೂಲಕನೇ ಬೆನ್ನು ನೋವು ಗುಣಪಡಿಸಿಕೊಳ್ಳೋದಕ್ಕೆ ಅವರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ.